ಶೈಲಪುತ್ರಿ ಎಂದರೆ ಪರ್ವತದ ಮಗಳು. ಶೈಲ ಎಂದರೆ ಪರ್ವತ, ಪುತ್ರಿ ಎಂದರೆ ಮಗಳು. ಅವರು ಇಂದಿನ ಜನ್ಮದಲ್ಲಿ ದಕ್ಷಿಣೇಶ್ವರನ ಮಗಳು ಸತಿ. ಸತಿ ಭಗವಾನ್ ಪರಮೇಶ್ವರನ ಪತ್ನಿಯಾಗಿದ್ದರು. ದಕ್ಷಿಣ ರಾಜನಿಗೆ ಅದು ಇಷ್ಟವಿರಲಿಲ್ಲ. ಅವರು ಶಿವನನ್ನು ಅಶುದ್ಧ, ಅಲಕ್ಷ, ಭೂತ ಪಿಶಾಚಿಗಳೊಂದಿಗೆ ವಾಸಿಸುತ್ತಾನೆ ಎಂದು ದ್ವೇಷಿಸುತ್ತಿದ್ದರು. ದಕ್ಷಿಣ ರಾಜನು ಒಂದು ಮಹಾಯಜ್ಞವನ್ನು ಏರ್ಪಡಿಸಿ ಎಲ್ಲ ದೇವತೆಗಳನ್ನು ಆಹ್ವಾನಿಸಿದರು. ಆದರೆ ಯಜ್ಞದಲ್ಲಿ ಶಿವನಿಗೆ ಆಹ್ವಾನ ಕೊಡಲಿಲ್ಲ. ಸತಿ ತಂದೆಯ ಮನೆಗೆ ಹೋದಾಗ ತನ್ನ ಪತಿಯನ್ನು ದಕ್ಷಿಣ ಮಹಾರಾಜನು ಅವಮಾನಿಸಿದನು. ಈ ಅವಮಾನವನ್ನು ತಾಳಲಾರದೆ ಸತಿ ಯಜ್ಞಕುಂಡದ ಅಗ್ನಿಯಲ್ಲಿ ಹಾರಿ ಆತ್ಮತ್ಯಾಗ ಮಾಡಿಕೊಂಡರು. ಸತಿ ತ್ಯಾಗ ಮಾಡಿದ ನಂತರ ಅವರು ಪುನರ್ಜನ್ಮದಲ್ಲಿ ಹಿಮಾಲಯ ಮಹಾರಾಜನ ಮಗಳು ಶೈಲಪುತ್ರಿಯಾಗಿ ಜನಿಸಿದರು. ಪರ್ವತರಾಜನ ಮಗಳು ಪಾರ್ವತಿ ಎಂದೇ ಪ್ರಸಿದ್ಧರಾದರು. ಶೈಲಪುತ್ರಾದೇವಿ ನಂದಿ ಮೇಲೆ ಕುಳಿತಿದ್ದಾರೆ. ಎಡಗೈಯಲ್ಲಿ ಕಮಲ, ಬಲಗೈಯಲ್ಲಿ ತ್ರಿಶೂಲ ಹಿಡಿದಿದ್ದಾರೆ. ಅವರ ಮುಖದಲ್ಲಿ ಶಾಂತಿ, ದಿವ್ಯತೆ, ತಾಳ್ಮೆ ತುಂಬಿದೆ. ಶೈಲಪುತ್ರಿ ದೇವಿ ಶಕ್ತಿ, ಸ್ಥೈರ್ಯ, ಧೈರ್ಯಗಳ ಸಂಕೇತ. ಪರ್ವತದಂತೆ ಅಚಲವಾಗಿರುವ ಶಕ್ತಿಯನ್ನು ನಮಗೆ ನೀಡುತ್ತಾರೆ. ಜೀವನದಲ್ಲಿ ಎಷ್ಟೇ ತೊಂದರೆ ಬಂದರೂ ಪರ್ವತದಂತೆ ಸ್ಥಿರವಾಗಿ ನಿಲ್ಲಬೇಕು. ಭಕ್ತಿ ಮತ್ತು ತಾಳ್ಮೆ ಇದ್ದರೆ ದೈವಶಕ್ತಿ ನಮ್ಮ ಜೊತೆಗಿರುತ್ತದೆ.